ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಜ ಸೈಕಿನಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ಗೌರಿ ಗಣೇಶ ಹಬ್ಬದ ಪೂಜೆಯ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ಸಮಯದಲ್ಲಿ ಗಣೇಶ ಹಾಗೆ ಗೌರಿಯನ್ನು ತರಿಬೇಕು, ಪೂಜಾ ಸಮಯ ಸಂಪೂರ್ಣದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ನಮಗೆ ಈ ಸಲ 6ನೇ ತಾರೀಕು ಶುಕ್ರವಾರ ನಾವು ಗೌರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಶುಕ್ರವಾರ ತುಂಬ ಶ್ರೇಷ್ಠವಾಗಿರುವಂಥದ್ದು ಗೌರಿ ದೇವಿಗೆ. ನಾವು ಶುಕ್ರವಾರ ಆಚರಣೆ ಮಾಡುವುದರಿಂದ ಗೌರಿ ಕೆಲವರು ಗೌರಿ ಮೂರ್ತಿಯನ್ನು ತೆಗೆದುಕೊಂಡು ಬರ್ತಾರೆ. ಗೌರಮ್ಮನ ಒಂದು ವಿಗ್ರಹ, ಮಣ್ಣಿನ ವಿಗ್ರಹ ತಂದು ಗೌರಿ ಗಣೇಶ ಹಬ್ಬವನ್ನು ಸಹ ಆಚರಣೆ ಮಾಡ್ತಾರೆ. ಅಂಥವರು ಗೌರಿ ವಿಗ್ರಹವನ್ನು ಯಾವ ಸಮಯದಲ್ಲಿ ತರಬೇಕಂದ್ರೆ, ಶುಕ್ರವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಗೌರಿ ಒಂದು ವಿಗ್ರಹವನ್ನು ತೆಗೆದುಕೊಂಡು ಬರಬಹುದು. ಆ ಸಮಯವಿರುವಂಥದ್ದು ಬೆಳಿಗ್ಗೆ 4:39 5:26 ನಮಗೆ ಬ್ರಾಹ್ಮಿ ಮುಹೂರ್ತವಿರ್ತದೆ. ಆ ಸಮಯದಲ್ಲಿ ನೀವು ಗೌರಿ ವಿಗ್ರಹವನ್ನು ತೆಗೆದುಕೊಂಡು ಬಂದು ನೀವು ಪ್ರತಿಷ್ಠಾಪನೆ ಮಾಡ್ಕೋಬಹುದು. ಹಾಗೆ ಗೌರಿ ಬಾಗಿನದ ಪೂಜೆಯನ್ನು ಸಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಹೊಸ್ತಿಲ ಮೇಲೆ ಇಟ್ಟು ಆ ಪೂಜೆಯನ್ನು ಸಹ ನೀವು ಇದೇ ಸಮಯದಲ್ಲಿ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು. ನಂತರದಲ್ಲಿ ನಮಗೆ ಬರುವಂಥದ್ದು ಪ್ರಾತಃ ಸಂಧ್ಯಾ ಮುಹೂರ್ತ. ಪ್ರಾತಃ ಸಂಧ್ಯಾಕಾಲ ನಮಗೆ ಇರುವಂಥದ್ದು ಬೆಳಿಗ್ಗೆ 6:09 ಬೆಳಿಗ್ಗೆ 8:36 ಟೋಟಲಿಯಾಗಿ ನಮಗೆ 2:38 ಸಿಗ್ತದೆ. ಸೊ ಆ ಸಮಯದಲ್ಲಿ ನೀವು ಗೌರಿಯನ್ನು ತೆಗೆದುಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದಿರ್ತೀರಿ. ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಬೇಕು, ವಿಶೇಷವಾಗಿ ಬಾಗಿನವನ್ನು ಸಹ ಇಟ್ಟು. ಹಾಗೆ ಸೂರ್ಯೋದಯ ನಮಗೆ ಇರುವಂಥದ್ದು ಬೆಳಿಗ್ಗೆ 6:15 ಇರ್ತದೆ. ರಾಹುಕಾಲ ನಮಗೆ 10:30 12 ಗಂಟೆ ಸಮಯದಲ್ಲಿ ಬೀಳ್ತದೆ. ನೀವು 10:30 ಮುಂಚೆ ಎಲ್ಲ ನೀವು ಪೂಜೆ ಮಂಗಳಾರತಿ ಎಲ್ಲದನ್ನು ಸಹ ನೀವು ಮುಗಿಸ್ಕೊಳ್ಳೋದು ತುಂಬ ಸೂಕ್ತವಾದದ್ದು. ವಿಶೇಷವಾದ ಅಂದರೆ 8:36 ಒಳಗಡೆ ನೀವು ಪೂಜೆಯನ್ನು ಮುಗಿಸ್ಕೊಳ್ಳುವುದು ತುಂಬ ಒಳ್ಳೆಯದು. ಹಾಗೆ ನಾವು 7ನೇ ತಾರೀಕು ಶನಿವಾರ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ. ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಸೊ ಆದ್ದರಿಂದ ನಮಗೆ ಅವತ್ತಿನ ದಿವಸ ನಮಗೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಮಧ್ಯಾಹ್ನದವರೆಗೆ ಶುಭ ಮುಹೂರ್ತನೇ ಆಗಿರುತ್ತದೆ. ಹಾಗೆ ಕೆಲವರು ಗೌರಿ ಹಬ್ಬ ದಿನದಂದೇ ಗೌರಿ ಹಾಗೆ ಗಣೇಶನನ್ನು ಒಟ್ಟಿಗೆ ತೆಗೆದುಕೊಂಡು ಬರ್ತಾರೆ. ಏಕೆಂದರೆ ಶನಿವಾರ ಮತ್ತೊಂದು ಸಲ ತರಬೇಕು ಅಂತ ಆಗ್ತದೆ ಅಂತ. ಅಂಥವರು ನೀವು ನನಗೆ ಶುಭ ಮುಹೂರ್ತ ತಿಳಿಸ್ಕೊಟ್ಟಿದ್ದೀನಿ. ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ 4:39 5:26 ಆ ಸಮಯದಲ್ಲಿ ನೀವು ಗೌರಿ ಹಾಗೆ ಗಣೇಶನನ್ನು ಸಹ ನೀವು ಒಟ್ಟಿಗೆ ತೆಗೆದುಕೊಂಡು ಬರಬಹುದು. ಗಣೇಶನನ್ನು ತೆಗೆದುಕೊಂಡು ಬರುವಾಗ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಹೇಗೆ ಒಂದು ತೆಗೆದುಕೊಂಡು ಬರಬೇಕು ಅಂತ ಸಹ ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋವನ್ನು ಸಹ ನೀವು ನೋಡ್ಕೋಬಹುದು. ಗಣೇಶ ಪೂಜೆಯ ಒಂದು ಶುಭ ಮುಹೂರ್ತ ಅಭಿಜಿತ್ ಮುಹೂರ್ತ. ನಾವು ಗಣೇಶ ಪೂಜೆಯನ್ನು ಮಧ್ಯಾಹ್ನದ ಸಮಯದಲ್ಲಿ ಆಚರಣೆ ಮಾಡುವುದು ತುಂಬ ಒಳ್ಳೆಯದು, ತುಂಬ ಸೂಕ್ತವಾದದ್ದು ಸಹ. ಅಭಿಜಿತ್ ಮುಹೂರ್ತ ನಮಗೆ ಇರುವಂಥದ್ದು ಮಧ್ಯಾಹ್ನ 11:57 12:47 ನಮಗೆ ಅಭಿಜಿತ್ ಮುಹೂರ್ತವಿರ್ತದೆ. ಆ ಸಮಯದಲ್ಲಿ ನೀವು ಪೂಜೆಯನ್ನು ಸಹ ಮಾಡ್ಕೋಬೋದು. ಗಣೇಶನಿಗೆ ವಿಶೇಷವಾಗಿ ನೈವೇದ್ಯಗಳನ್ನು ಇಟ್ಟು ಎಲ್ಲ ರೀತಿಯ ಖಾದ್ಯಗಳನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಕೋಬಹುದು. ಕೆಲವರು ಸಾರ್ವಜನಿಕವಾಗಿ ಸಹ ಪಬ್ಲಿಕ್ ಪ್ಲೇಸ್ನಲ್ಲಿ ಸಹ ಗಣೇಶನನ್ನು 11 ದಿವಸಗಳ ಕಾಲ ಅಥವಾ 7-9 ದಿವಸಗಳ ಕಾಲ 5 ದಿವಸಗಳ ಕಾಲ ಸಹ ಇಟ್ಟು ಪೂಜೆ ಮಾಡ್ತಾರೆ. ಅಂಥವರು ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಮಧ್ಯಾಹ್ನ 1:10 ಎಲ್ಲ ಕಾರ್ಯಕ್ರಮವನ್ನು ಸಹ ನೀವು ಮುಗಿಸ್ಕೊಳ್ಳಬಹುದು. ಆದರೆ ರಾಹುಕಾಲ ನಮಗೆ 9 ಗಂಟೆಯಿಂದ 10:30 ಇರ್ತದೆ. ಆ ಸಮಯದಲ್ಲಿ ನೀವು ತಪ್ಪಿಸಿ ಬೇರೆ ಸಮಯದಲ್ಲಿ ಮಾಡ್ಕೋಬೋದು. ಅಂದರೆ ಬ್ರಾಹ್ಮಿ ಮುಹೂರ್ತದಿಂದ ಈ ಒಂದು ಸಮಯ ತಪ್ಪಿಸಿ, ರಾಹುಕಾಲ ತಪ್ಪಿಸಿ 1:10 ನೀವು ಮಾಡ್ಕೋಬೋದು ಎಲ್ಲ ಕಾರ್ಯಕ್ರಮವನ್ನು ಸಹ. ವಿಶೇಷವಾಗಿ ಮಣ್ಣಿನ ಗಣಪನನ್ನು ನೀವು ತೆಗೆದುಕೊಂಡು ಬರುವಾಗ ಗಣೇಶ ಯಾವ ರೀತಿ ಇರಬೇಕಂದ್ರೆ, ಗಣೇಶ ಕುತ್ಕೊಂಡಿರಬೇಕು. ಮತ್ತು ನೀವು ಯಾವುದೇ ಥರ ಸಹ ಗಣೇಶನನ್ನು ನೀವು ತೆಗೆದುಕೊಂಡು ಬರಲು ಹೋಗಬೇಡಿ. ನೃತ್ಯವಾಗ್ತಿರಬಹುದು. ಹಾಗೆ ನಿಂತುಕೊಂಡಿರುವಂಥ ಗಣೇಶನನ್ನು ಸಹ ನೀವು ತೆಗೆದುಕೊಂಡು ಬರಲು ಹೋಗಬಾರ್ದು. ಹಾಗೆ ಗಣೇಶನ ಒಂದು ಸೊಂಡಿಲು ಎಡಭಾಗಕ್ಕೆ ಇರಬೇಕು. ಬಲಭಾಗಕ್ಕಿದ್ದರೆ ಗಣೇಶನ ಒಂದು ಮೊಂಡತನವನ್ನು ಹೆಚ್ಚು ಮಾಡ್ತಾರೆ. ಅಂದರೆ ನಮಗೆ ಕಷ್ಟಗಳು ಬರುವಂಥದ್ದು ಈ ಥರ ನಮಗೆ ಆಗ್ತದೆ. ಅದರಿಂದ ನೀವು ಎಡಭಾಗಕ್ಕೆ ಇರುವಂಥ ವಿಗ್ರಹವನ್ನು ತೆಗೆದುಕೊಂಡು ಬರಬೇಕು. ಹಾಗೆ ಗಣೇಶನ ಒಂದು ಕೆಳಭಾಗದಲ್ಲಿ ಮೂಷಕವಿರಬೇಕು. ಹಾಗೆ ಕೈಯಲ್ಲಿ ಮೋದಕವಿರಬೇಕು. ಅಂತಹದ್ದೇ ನೀವು ತೆಗೆದುಕೊಂಡು ಬರಬೇಕು. ಮತ್ತು ಯಾವುದೋ ಸಹ ನೀವು ತೆಗೆದುಕೊಂಡು ಬರಲು ಹೋಗಬೇಡಿ. ಹಾಗೆ ಮುಖ್ಯವಾದ ಒಂದು ಸಂಗತಿ ಏನಪ್ಪ ಅಂತಂದಾದರೆ,
ಗಣೇಶನಿಗೆ ಒಂದು ಕಿರೀಟವಿರಬೇಕು. ಕಿರೀಟವಿಲ್ಲದೆ ಯಾವುದೇ ವಿಗ್ರಹಗಳನ್ನು ನೀವು ತೆಗೆದುಕೊಂಡು ಬರಲು ಹೋಗಬಾರ್ದು. ಆ್ಯಕ್ಚುಲಿ ದೇವರಿಗೆ ನಾವು ಕಿರೀಟವನ್ನು ಇರುವಂಥ ವಿಗ್ರಹವನ್ನೇ ನಾವು ತೆಗೆದುಕೊಂಡು ಬರಬೇಕು. ನೀವು ಯಾವುದೋ ಒಂದು ವಿಗ್ರಹಗಳನ್ನು ಸಹ ತೆಗೆದುಕೊಂಡು ಬರಲು ಹೋಗಬೇಡಿ. ನೀವು ಎಲ್ಲದನ್ನು ಸಹ ನೀವು ಪರಿಶೀಲನೆ ಮಾಡಿಕೊಂಡು ನೀವು ವಿಗ್ರಹವನ್ನು ತಂದಿದ್ದರೆ, ಪ್ರತಿಷ್ಠಾಪನೆ ಮಾಡಿದರೆ, ವಿಸರ್ಜನೆ ಮಾಡುವ ತನಕ ಅದಕ್ಕೆ ನೀವು ಯಾವುದೇ ಒಂದು ತೊಂದರೆಗಳು ಆಗದಂತೆ ನೀವು ಅದನ್ನು ವಿಸರ್ಜನೆ ಮಾಡಬೇಕು. ಅಷ್ಟು ನೀವು ಕಟ್ಟುನಿಟ್ಟಾಗಿ ನೀವು ತೆಗೆದುಕೊಂಡು ಬಂದು ಅಷ್ಟೇ ಒಂದು ಕ್ರಮಬದ್ಧವಾಗಿ ನೀವು ಅದನ್ನು ವಿಸರ್ಜನೆ ಮಾಡಬೇಕು. ನೋಡಲ್ಲ ಫ್ರೆಂಡ್ಸ್, ನಾನು ನಿಮಗೆ ಗೌರಿ ಗಣೇಶ ಹಬ್ಬದ ಪೂಜೆಯ ಒಂದು ಶುಭ ಮುಹೂರ್ತಗಳು, ಹಾಗೆ ಗಣೇಶನನ್ನು ಯಾವ ರೀತಿ ಇರುವಂಥ ಒಂದು ವಿಗ್ರಹವನ್ನು ತೆಗೆದುಕೊಂಡು ಬರಬೇಕು ಮನೆಗೆ ಅಂತ ಸಹ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.